ಎಲ್ಲ ತಿಳುವಳಿಕೆಯನ್ನು ಪ್ರತಿಯೊಬ್ಬರಿಗೂ ಕೊಡಲಾಗ್ತದೆ. ಇಲ್ಲಿ ಪರಮಾತ್ಮನ ಬಂದು ನಮಗೆ ತಿಳಿಸಿಕೊಡ್ತಾ ಇರುವಂತಹ ಮುಖ್ಯವಾದಂತಹ ವಿಚಾರ ಅಂತಂದರೆ ನಾನು ಯಾರು. ಇವತ್ತು ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೇವೆ, ಮನುಷ್ಯರು ಎಲ್ಲವನ್ನು ತಗೊಂಡಿದ್ದಾರೆ, ಎಲ್ಲವನ್ನು ಪಡೆದುಕೊಂಡಿದ್ದಾರೆ, ಎಲ್ಲವೂ ಪ್ರಾಪ್ತಿ ಇದೆ, ಆದರೂ ಕೂಡ ಏನೋ ಇಲ್ಲ ಅಂತ ಅನುಭವ ಮಾಡ್ತಾ ಇದ್ದಾರೆ. ತೃಪ್ತಿ ಇಲ್ಲ, ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಅದಕ್ಕಾಗಿ ಹುಡುಕ್ತಾ ಇದ್ದಾರೆ ವಸ್ತುಗಳಲ್ಲಿ, ವ್ಯಕ್ತಿಗಳಲ್ಲಿ, ಸ್ಥಾನಗಳಲ್ಲಿ, ವಿಜ್ಞಾನ ತಂತ್ರಜ್ಞಾನಗಳ ಸಾಧನಗಳಲ್ಲಿ ಹುಡುಕ್ತಾ ಇದ್ದಾರೆ. ಆದರೆ ಆ ಕಳೆದುಕೊಂಡಿರುವಂತಹ ವಸ್ತು ಯಾವುದು, ಅದನ್ನೇ ಪರಮಾತ್ಮನು ಕೊಡೋದಕ್ಕಾಗಿ ಬಂದಿದ್ದಾನೆ. ನಾವು ಪರಮಾತ್ಮನಿಗೆ ಕೇಳ್ತಾ ಇದ್ದೀವಿ, ಭಗವಂತ ಶಾಂತಿಯನ್ನು ಕೊಡು, ಸುಖವನ್ನು ಕೊಡು ಅಂತ. ಅದಕ್ಕೆ ಇವತ್ತು ಜಗತ್ತಿನಲ್ಲಿ ಶಾಂತಿಯನ್ನು ಬೇಕು ಅಂತ ಬಯಸ್ತಾ ಇದ್ದೀವಿ, ನಾವು ಮರೆತು ಬಿಟ್ಟಿದ್ದೀವಿ. ಅದಕ್ಕೆ ಪರಮಾತ್ಮನು ಬಂದು ತಿಳಿಸ್ಕೊಡ್ತಾ ಇದ್ದಾರೆ, ಮಕ್ಕಳೇ ಶಾಂತಿ ಹೊರಗಡೆ ಎಲ್ಲೂ ಸಿಗುವಂಥದ್ದಿಲ್ಲ, ನಿಮ್ಮ ಒಳಗಡೆನೇ ಇದೆ. ನೀವು ಆತ್ಮಗಳು ಶಾಂತ ಸ್ವರೂಪ ಆಗಿದ್ದೀರಿ. ನೀವು ಯಾರು ಅಂತಂದರೆ ಈ ದೇಹದ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿ ಆತ್ಮ, ಅಜರ ಅಮರ ಅವಿನಾಶಿಯಾಗಿರುವಂಥದ್ದು. ಆತ್ಮದ ಗುಣಗಳು ಶಾಂತಿ, ಪ್ರೀತಿ, ಆನಂದ, ಸುಖ, ಪವಿತ್ರತೆ, ಜ್ಞಾನ, ಶಕ್ತಿ, ಈ 7 ಗುಣಗಳಿಂದ ತುಂಬಿರುವಂತಹ ಆತ್ಮನ ಶ್ರೇಷ್ಠ ಆತ್ಮ ಪರಮಾತ್ಮನ ಮಕ್ಕಳು ನೀವಾಗಿದ್ದೀರಿ. ಆತ್ಮಕ್ಕೆ ಯಾವುದೇ ಜಾತಿ, ಮತ, ಪಂಥ, ದೇಶ, ಭಾಷಾ ಭೇದಗಳಿಲ್ಲ. ನಾವೆಲ್ಲರೂ ಒಂದೇ ರೂಪದಲ್ಲಿದ್ದೇವೆ, ಪಾಯಿಂಟ್ ಆಫ್ ಲೈಟ್ ರೂಪದಲ್ಲಿದ್ದೀವಿ. ನಾವೆಲ್ಲ ಆತ್ಮಗಳ ತಂದೆ ಪರಮಾತ್ಮನೂ ಕೂಡ ಒಬ್ಬರೇ ಇದ್ದಾರೆ. ಆ ಪರಮಾತ್ಮನೂ ಕೂಡ ಯಾರು ಅಂತಂದರೆ ಸರ್ವ ಧರ್ಮದ ಆತ್ಮಗಳ ತಂದೆ ಪರಮಾತ್ಮ ಇದ್ದಾರೆ. ಹಿಂದೂ ಧರ್ಮದಲ್ಲಿ ಪರಮಾತ್ಮನಿಗೆ ಶಿವ ಅಂತ ಕರೆದೀವಿ. ಕ್ರಿಶ್ಚಿಯನ್ ಧರ್ಮದಲ್ಲಿ ಪರಮಾತ್ಮನಿಗೆ ನಿರಾಕಾರನಾಗಿರುವಂತಹ ಗಾಡ್ ಅಂತ ಹೇಳಿದರು. ಗಾಡ್ ಈಸ್ ಒನ್, ಗಾಡ್ ಈಸ್ ಲೈಟ್ ಅಂತ ಕರೆದರು. ಯಾವುದು ಇಸ್ಲಾಂ ಧರ್ಮದಲ್ಲಿ ಪರಮಾತ್ಮನಿಗೆ ಅಲ್ಲಾ ನೂರ್, ಅಲ್ಲಾ ಏಕ್, ಅಲ್ಲಾ ಏಕ್ ಮಹಿಮಾ ಅನೇಕ್, ಸಬ್ಕಾ ಮಾಲಿಕ್ ಏಕ್ ಅಂತ ಕರೆದರು. ಸಿಖ್ ಧರ್ಮದಲ್ಲಿ ಏಕ್ ಓಂಕಾರ, ನಿರಾಕಾರ ಅಂತ ಕರೆದರು. ಹಿಂದೂ ಧರ್ಮದಲ್ಲಿ ಪರಮಾತ್ಮನು ಜ್ಯೋತಿರ್ಲಿಂಗಂ ಶಿವ ಅಂತ ಕರೆದೀವಿ. ಭಾಷೆಗಳು ಬೇರೆ ಬೇರೆ ಆದರೂ ಕೂಡ ಭಾವನೆ ಒಂದೇ ಇದೆ. ಇಡೀ ಜಗತ್ತಿನ ಆತ್ಮಗಳಿಗೆ ಪರಮಾತ್ಮನು ಒಬ್ಬಾತನೇ ತಂದೆಯಾಗಿದ್ದಾರೆ. ಪರಮಾತ್ಮನು ಈ ಧರೆಗೆ ಅವತರಿಸಿ ನಾವೆಲ್ಲ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ, ಮಕ್ಕಳೇ ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ನಿಮ್ಮೆಲ್ಲರ ತಂದೆ ಆಗಿರುವಂಥ ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಸರ್ವ ಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಸರ್ವ ದೇಹದ ಧರ್ಮಗಳನ್ನು ಪರಿತ್ಯಜಿಸಿ ನಿಮ್ಮೆಲ್ಲರ ತಂದೆಯಾಗಿರುವಂತಹ ನನ್ನೊಬ್ಬನನ್ನೇ ನೆನಪು ಮಾಡಿರಿ ಅನ್ನುವಂತಹ ಪರಮಾತ್ಮನ ಆಜ್ಞೆಯಂತೆ ನಾವೆಲ್ಲರೂ ಪರಮಾತ್ಮನನ್ನು ನೆನಪು ಮಾಡುವಂಥ ವಿಧಿಯನ್ನು ಕಲಿತುಕೊಳ್ಳೋಣ. ನಮ್ಮ ಜೀವನದಲ್ಲಿ ಸುಖ ಶಾಂತಿಯ ಅನುಭವವನ್ನು ಮಾಡೋಣ. ಆದ್ದರಿಂದ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಕೊಡುವಂತಹ ಜ್ಞಾನ 7 ದಿನದ ಪಠ್ಯಕ್ರಮ ಇರ್ತದೆ, ಪ್ರವಚನಗಳಿರ್ತದೆ, ವರ್ಕ್ಶಾಪ್ಗಳಿರ್ತದೆ, ಸಮ್ಮೇಳನಗಳಿರ್ತದೆ. ಇನ್ನಿತರ ಬೇರೆ ಬೇರೆ ವಿಧಿಯಿಂದ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಕೊಡುವಂಥ ಜ್ಞಾನವನ್ನು ಎಲ್ಲರಿಗೂ ನೀಡಲಾಗ್ತದೆ. ಸಮಾಜದಲ್ಲಿರುವಂತಹ ಅನೇಕ ವರ್ಗದವರು ಕೂಡ ತಮ್ಮ ನಿತ್ಯದ ಜೀವನ, ನಿತ್ಯದ ವೃತ್ತಿಯೊಂದಿಗೆ ಅಧ್ಯಾತ್ಮದ ಜೀವನವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದಕ್ಕಾಗಿ 21 ವಿಂಗಗಳನ್ನು ಮಾಡಿ ವರ್ಗೀಕರಣ ಸೇವೆಯನ್ನು ಈಶ್ವರೀಯ ವಿಶ್ವವಿದ್ಯಾಲಯ ಮಾಡ್ತಾ ಇದೆ. ಆತ್ಮೀಯರೇ, ಇವತ್ತು ತಾವೆಲ್ಲರೂ ಬಂದಿದ್ದೀರಿ. ಎಲ್ಲಿಗೆ ಬಂದಿದ್ದೀರಿ ಅಂದರೆ ತಮ್ಮ ನಿಜವಾದ ಮನೆಗೆ ಬಂದಿದ್ದೀರಿ. ತಮ್ಮೆಲ್ಲರ ಮನೆ ಭಗವಂತನ ಮನೆ, ತಮ್ಮೆಲ್ಲರ ಮನೆ. ಪರಮಾತ್ಮನು ನಮ್ಮೆಲ್ಲರಿಗೂ ತಂದೆ, ತಾಯಿ, ಬಂಧು ಬಳಗ, ಸರ್ವ ಸಂಬಂಧಿ ಭಗವಂತ ನೀನೇ ಅಂತೇನು ಪ್ರಾರ್ಥನೆ ಮಾಡ್ತಿದ್ವಿ, ಆ ತಂದೆಯ ಮನೆಗೆ ತಾವು ಬಂದಿದ್ದೀರಿ. ಅದಕ್ಕೆ ಆ ತಂದೆ ಯಾರು ಅನ್ನೋದನ್ನು ತಿಳಿದುಕೊಂಡು ನಾವು ಇಷ್ಟು ದಿನ ಭಗವಂತನನ್ನು ಹೇಗೆ ನೆನಪು ಮಾಡ್ತಾ ಇದ್ದೀವಿ ಅಂದರೆ, ನೀನು ಭಗವಂತ, ನಾನು ಭಕ್ತ, ನೀನು ಶ್ರೇಷ್ಠ, ನಾನು ಕನಿಷ್ಠ, ನೀನು ಪಾವನ, ನಾನು ಪತಿತ ಅಂತ ಭಗವಂತನನ್ನು ನೆನಪು ಮಾಡ್ತಾ ಇದ್ದೀವಿ. ಪರಮಾತ್ಮ ಹೇಳ್ತಾರೆ, ಮಕ್ಕಳೇ ನೀವು ನನ್ನ ಮಕ್ಕಳಿದ್ದೀರಿ ಅಂತ. ಅದಕ್ಕೆ ಇವತ್ತಿನಿಂದ ಭಗವಂತನನ್ನು ನೆನಪು ಮಾಡೋದು ಹೇಗೆ ಅಂದರೆ, ಅಪ್ಪ ತಂದೆ ಮಗನ ಸಂಬಂಧ ಸಮೀಪದ ಸಂಬಂಧ ಇರ್ತದೆ, ಭಕ್ತ ಭಗವಂತನ ಸಂಬಂಧದಲ್ಲಿ ಅಂತರ ಇರ್ತದೆ. ಅದಕ್ಕೆ ಅಂತರವನ್ನು ಅಳಿಸಿ ಭಗವಂತನು ನಮ್ಮ ತಂದೆ ಅನ್ನುವಂಥ ಸಂಬಂಧದಲ್ಲಿ ನಾವೆಲ್ಲರೂ ನೆನಪು ಮಾಡೋಣ. ಆ ತಂದೆಗೆ ತಂದೆ ನೀನು, ತಾಯಿ ನೀನು ಅಂತ ಹೇಳಿದ್ದೀವಿ. ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ ಅಂತ ಹೇಳಿದ್ದೀವಿ. ತುಮೀವ ಮಾತಾ ಪಿತಾ ತುಮೀವ ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡ್ತಿದ್ದೀವಿ, ಶ್ಲೋಕ ಹೇಳಿದ್ದೀವಿ,
ವಚನ ಹೇಳಿದ್ದೀವಿ, ಆದರೆ ಕೇವಲ ಶಬ್ದಗಳಲ್ಲಿ ಮಾತ್ರ ಹೇಳ್ತಾ ಇದ್ದೀವಿ, ಆದರೆ ಸಂಬಂಧದ ಅನುಭವವನ್ನು ನಾವು ಮಾಡೋದರಲ್ಲಿ ಹಿಂದೆ ಇದ್ದೀವಿ. ಅದಕ್ಕೆ ಪರಮಾತ್ಮನೇ ನಮ್ಮ ತಂದೆ, ತಾಯಿ, ಶಿಕ್ಷಕ, ಸದ್ಗುರು, ಸರ್ವ ಸಂಬಂಧಿ ಎಂಬಂಥ ಸಂಬಂಧದ ಅನುಭವ ಮಾಡ್ತಾ ಪರಮಾತ್ಮನಿಂದ ಸುಖ ಶಾಂತಿಯ ಆಸ್ತಿಯನ್ನು ನಾವು ಪಡೆದುಕೊಳ್ಳೋಣ. ಭಗವಂತನಿಗೆ ಕೊಡು ಅಂತ ಬೇಡ್ತೇವೆ, ಏನನ್ನು ಕೊಡು ಅಂತ ಕೇಳ್ತೇವೆ. ಹೇಳ್ತಾರೆ, ಭಗವಂತ ಕೊಟ್ಟದ್ದು ಕೊನೆ ತನಕ, ಮನುಷ್ಯರು ಕೊಟ್ಟದ್ದು ಮನೆ ತನಕ. ಈ ದೇಹವನ್ನು ಕೊಟ್ಟಿರುವಂಥ ತಂದೆ ತಾಯಿ ಕೊಟ್ಟಿರುವಂಥ ಸಂಪತ್ತು, ಆಸ್ತಿ ಅಲ್ಪ ಸಮಯಕ್ಕೆ ಮಾತ್ರ. ಆದರೆ ಆ ಪರಮಾತ್ಮನು ಕೊಟ್ಟಿರುವಂತಹ ಸುಖ, ಶಾಂತಿ, ನೆಮ್ಮದಿ, ತೃಪ್ತಿ, ಎಲ್ಲ ಗುಣಗಳು, ಎಲ್ಲ ಶಕ್ತಿಗಳು ಕೊನೆಯವರೆಗೆ. ಅಜ್ಜಿಯವರಲ್ಲಿ ಬರ್ರಿ. ಅದಕ್ಕೆ ಆ ಒಂದು ಎಲ್ಲ ಗುಣಶಕ್ತಿಗಳನ್ನು ನಾವು ಪಡೆಯೋಣ, ಪರಮಾತ್ಮನನ್ನು ನೆನಪು ಮಾಡೋಣ. ತಮ್ಮೆಲ್ಲರಿಗೂ ಈ ಒಂದು ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಇನ್ನೊಂದು ಸಾರಿ ಮತ್ತೊಂದು ಸಾರಿ ಹೃದಯಪೂರ್ವಕವಾದಂಥ ನಿಮಂತ್ರಣವನ್ನು ತಮಗೆ ನೀಡ್ತಾ ಇದ್ದೇವೆ. ಇದು ತಮ್ಮ ಮನೆ, ತಾವು ಯಾವಾಗಾದ್ರೂ ಬಂದು ಇಲ್ಲಿ ಕೊಡುವಂಥ ಜ್ಞಾನವನ್ನು ತಿಳ್ಕೊಳ್ಬೋದು. ಇಲ್ಲಿ ಯಾವುದೇ ಶುಲ್ಕ ಇಲ್ಲ, ಫೀಸ್ ಇಲ್ಲ, ಯಾವುದು ಭೇದಗಳಿಲ್ಲ. ಯಾರೇ ಬಂದು ಈ ಒಂದು ಜ್ಞಾನವನ್ನು ತಿಳಿದುಕೊಂಡು ತಮ್ಮ ಜೀವನದಲ್ಲಿಯೂ ಸುಖ, ಶಾಂತಿ, ನೆಮ್ಮದಿ, ತೃಪ್ತಿಯ ಅನುಭವ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಈಶ್ವರಿ ವಿಶ್ವವಿದ್ಯಾಲಯದ ಪರಿಚಯವನ್ನು ಮುಕ್ತಾಯ ಮಾಡ್ತಾನೆ. ಈಗ ಆ ಮಗುವಿನ ಬರ್ತಡೆಯನ್ನು ಪ್ರಾರಂಭ ಮಾಡೋಣ.